ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ನನ್ನ ಹೆಸರು ಲಕ್ಷ್ಮಕ್ಕ ಅಂತ ಹೇಳಿ. ಇನ್ಮೇಲಿಂದ ನಾನು ಲಕ್ಷ್ಮಕ್ಕನ ಸಂಸಾರದ ಕತೆ ಬಗ್ಗೆ ನಾನು ನಿಮ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ಹಾಕಕ್ಕೆ ಶುರು ಮಾಡ್ತೀನಿ. ಸರ್ ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು. ಯವ್ವ ಎಷ್ಟು ಬಿಸಿಲೈತಿ, ಸಾಕಾಗ್ಬಿಟ್ಟೈತಿ ನೋಡವ. ಮಳೆಗಾಲ ಮಿರುಗ್ ಮಳಿ ಚಾಲು ಆಗೈತಿ. ಒಂದಿನಾರ ಮಳಿ ಆಗೋದು ಸಾಕಾಗ್ಬಿಟ್ಟೈತವ. ಈಕಿ ಗಿರ್ಜಕ್ಕನು ಬರವಳ ನೋಡು. ಮಾತಾಡ್ಕೊಂತ ಕುಂದ್ರೋಣ ಅಂದ್ರ ಕೆಲಸ ನೋಡಿದ್ರ ಮುಂಜಾನೆ ಆಗೈತಿ ನಂದು. ಬರ್ತಾಳೆ ಏನ ನೋಡೋಣ ತಡಿವ. ಬರ್ಲಿಲ್ಲ ಅಂದ್ರೆ ನಾನು ಆಕಿ ಮನೆ ಕಡೆಗಾರ ಎದ್ದು ಹಂಗ ಅಡ್ಡಾಡ್ಕೊಂತ ಹೋಗಿ ಬರ್ತೇನೆ. ಅಯ್ಯ ಲಕ್ಷ್ಮಕ್ಕ, ಏನ ಕುಂತ್ಬಿಟ್ಟಿಯಲ್ಲ? ಕೆಲ್ಸ ಆತೇನ? ಏನ್ ಮಾಡಂತಿ? ಚಾ ನಾಷ್ಟ ಆಗೇತಿಲ್ಲ? ಮಸ್ತ್ ಕುಂತು ಬಿಟ್ಟಿಯಲ್ಲ ಬಿಸಿಲು ಕಾಯ್ಕೊಂತ. ಬಾರ ಗಿರ್ಜಿ, ಇಂದಲ್ಲೇ ನಿನಗ ನೆನ್ಸ್ಕೊಳತಿದ್ದೆ ನೋಡ. ಇನ್ನ ಬಂದಿಲ್ಲಲ್ಲ ಗಿರ್ಜಾ, ಯಾಕೆ ಬಂದಿಲ್ಲ ಏನ? ಈಗ ನೀ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ತಿದ್ನಿ. ನೀ ಬಂದಿಲ್ಲ ಅಂದ್ರೆ ಹಂಗ ಅಡ್ಡಾಡ್ಕೊಂತ ನಿನ್ ಕಡೆಗೆ ಬರ್ತಿದ್ದೆ ನೋಡುವ. ಬಾ ಕುಂದ್ರ ಬಾ. ಚಾ ನಾಷ್ಟ ಎಲ್ಲ ಆಗೈತ್. ಬಾರ ಯವ್ವ, ನಿಂದಾಗೈತೇನ? ಬಾ ಕುಂದ್ರ ಬಾ. ಏನ್ ಬಿಡ ಲಕ್ಷ್ಮಕ್ಕ, ಮನೆಯಂದು ಎಷ್ಟು ಮಾಡಿದ್ರು ತೀರೋದೇ ಇಲ್ಲವಾ. ಇಷ್ಟ ಮಠ ಅವ್ರಿಗೆ ನಾಷ್ಟ ಮಾಡು, ಚಾ ಕೊಡು, ಎಲ್ಲ ಮಾಡು, ಮನೆಯನ್ ಕೆಲಸ ಮಾಡು. ಅದ್ರಾಗ ಬೇರೆ ನಮ್ಮ ಅತ್ತಿದೊಂದು ಕಾಟ ನನಗೆ ಯವ್ವ ರಗ್ಗಡ್ ಆಗೋತವ. ಜೀವನ ಬ್ಯಾಸರು ಬಂದ್ಬಿಟ್ಟೈತೆ ನೋಡವ ನನಗರ. ಅದಕ್ಕೆ ಎಲ್ಲ ಮುಗಿತಲ್ಲ, ಒಂದಿಟ್ಟು ಲಕ್ಷ್ಮಕ್ಕನ ಕಡೆಗಾರ ಹೋಗಿ ನೆಮ್ಮದಿಯಿಂದ ಒಂದು ಸ್ವಲ್ಪ ಕುಂತು ಬರೋಣ ಅಂತ ಬಂದೇನು ನೋಡವ. ಚಲೋ ಆತು ಬಾ ಗಿರ್ಜಿ, ನನಗೂ ಭಾಳ ಬ್ಯಾಸರ ಆಗಿತ್ತು. ಬಾ ಒಂದಿಟ್ಟು ಒಳಗೆ ಬಾ, ಚಾ ಮಾಡ್ತೀನಿ. ಚಾ ಕುಡಿಯಂತಿ ಬಾ, ಚಾ ಕುಡಿಯೋಣ ಅಂತಿಬ್ರು. ಆ ಶೇಂಗಾ ಒಳಗಿರಿ ಅಕ್ಕರ, ಶೇಂಗಾ ಒಳಗಿ 5 ರೂಪಾಯಿಕೊಂದು ಶೇಂಗಾ ಒಳಗಿರಿ. ಬರ್ರಿ ಅಕ್ಕರ ಶೇಂಗಾ ಒಳಗಿ ತಗೋರಿ ಅಕ್ಕರ. ಮಸ್ತ್ ಆಗ್ಯಾವ, ಬಾಯಾಗಿಟ್ರ ಕರಗ್ತಾವ ನೋಡ್ರಿ. ಹಂಗಾಗ್ಯಾವ ನೋಡ್ರಿ ಅಕ್ಕರ. ಒಂದು ತಿಂದು ನೋಡ್ರಿ ಅಕ್ಕರ. ಬರೇ 5 ರೂಪಾಯಿ ರೀ, ಬರೇ 5 ರೂಪಾಯಿ. ಹಾ, ಏನ 5 ರೂಪಾಯಿಗೊಂದು ಶೇಂಗಾ ಒಳಗಿನ? ಯಪ್ಪ, ಭಾರಿ ಕಲ್ಗಲ್ ಬಂತು ಬಿಡಿಯಪ್ಪ ಇದು. ಏನಪ್ಪ, ಒಂದು 50-100 ರೂಪಾಯಿ ಖರ್ಚು ಮಾಡಿ ನಾವು ತನ್ನಂದ್ರೆ ಮನೆ ಮಂದಿ ಎಲ್ಲ ತಿಂತೇವಿ ಶೇಂಗಾ ಒಳಗಿ. ಮತ್ತೊಂದು ವಾರಗಟ್ಲೆ ಇಟ್ಕೊಂಡು ತಿಂತೇವಿ, ಬೇಕಾ ಬೇಡ ಅನ್ನಂಗ. ನೀ ಏನಪ್ಪ 5 ರೂಪಾಯಿಗೊಂದು ಶೇಂಗಾ ಒಳಗಿನ? ಯಪ್ಪ, ಯಾರಿಗೆ ಬೇಕಯ್ಯಪ್ಪ? ಯವ್ವ ಲಕ್ಷ್ಮಕ್ಕ, ಏನು ಇಟ್ಟು ಬಾ ಅಂದ್ರೆ ಸುಟ್ಟು ಬರ್ತಾನೇನು? ಏಯಪ್ಪ ಬ್ಯಾಡ ಬಿಡಯ್ಯಪ್ಪ, ಹೋಗು. ನಿನ್ನ ಶೇಂಗಾ ಒಳಗಿನೂ ಬೇಡ, ಉದ್ದಿನ ಒಳಗಿನೂ ಬೇಡ ನಮಗೆ. ನಾವು ಮನ್ಯಾಗ ಮಾಡ್ಕೊಂಡು ತಿಂತೀವಿ. ಹೋಗಪ್ಪ ಹೋಗು. ಅಯ್ಯ, ಬ್ಯಾಡಂದ್ರೆ ಬಿಡ್ರಿ ಯಾಕಾರ. ನೀವು ಯಾಕೆ ಹಂಗೆ ಮಾತಾಡ್ತೀರಿ? ಬ್ಯಾಡಂದ್ರೆ ಬಿಡ್ರಿ. ನೀವು ತಗೊಳಿಲ್ಲ ಅಂದ್ರೆ ತಗೊಳ್ಳೋರು ರಗಡ್ ಮಂದಿ. ಹಂಗೆ ನಿಮಗೆ ನಾವು ಮಾಡಿ ಶೇಂಗಾ ಒಳಗೆ ತಿನ್ನೋದು ಋಣ ಇಲ್ಲ ಅಂತ ತಿಳ್ಕೊತೀನಿ ನಾನು. ಹೋಗ್ರಿ ಮನ್ಯಾಗ ಮಾಡ್ಕೊಂಡು ತಿನ್ನೋಗ್ರಿ. ಏನೋ ಕುಂತಾರ ಹೆಣ್ಮಕ್ಳು ಅಂತ ಕೇಳಿದ್ರೆ ನನಗೆ ಮಾತಾಡ್ತಾರೆ ಇವರು. ಬ್ಯಾಡಂದ್ರೆ ಬಿಡಲಿ, ನಮಗೇನಾಗೋದೈತಿ. ಹೋಗ್ತೀವಿ ನಾವು. ಬೇರೆ ತಗೊಳ್ಳೋರಂತೂ ರಗಡ್ ಮಂದಿ. ಲಕ್ಷ್ಮಕ್ಕ, ಅವನೇನೋ ಹೋಗ್ಬಿಟ್ಟ, ಕಳಿಸ್ಬಿಟ್ಟಿವಿ ಅವನಿಗೆ. ಅದ್ರ ಯಾಕ ಭಾಳ ಮನ್ಸಾಗಕತ್ತೈತೆ ಲಕ್ಷ್ಮಕ್ಕ, ಶೇಂಗಾ ಒಳಗೆ ತಿನ್ಬೇಕಂತ. ಏನು ಮಾಡೋದೆ? ಇವನೊಬ್ಬನ ಬಂದು ಆಸೆ ಒಂದು ತೋರಿಸಿ ಹೋಗ್ಬಿಟ್ಟ ಸುಮ್ ಕುಂತವ್ರಿಗೆ. ಅಷ್ಟೇ ಏನಾಗಿರ್ಜಿ, ಅದನ್ನೆಲ್ಲ ನೀ ಹಿಂಗೆ ಕೇಳ್ಬೇಕೇನ ನನಗೆ? ಅಯ್ಯ ಬಾರ ಯವ್ವ, ನಿನ್ನ ಸಂಬಂಧ ಇರ್ಲಾರದ್ದು ಏನೈತಿ? ಬಾ, ನಾ ಮಾಡಿಕೊಡ್ತೀನಿ. ಬಾ ಒಳಗೆ ಹೋಗೋಣ ಬಾ. ನಿಂಗೇನು ಶೇಂಗಾ ಒಳಗೆ ತಿನ್ಬೇಕಂತ ಅನ್ಸಂತಿತ್ತೋದಿಲ್ಲ? ಈಗ ಒಂದು 10-15 ನಿಮಿಷನಾಗ ಆಗ್ತೈತೆ. ಬಾರ ಯವ್ವ, ದಬ ಮಾಡಿ ಹಾಕ್ಬಿಡ್ತೇನಂತ. ಬಾ ತಿನ್ನಂತಿ ಬಾ. ನಡಿ ಶಾಂತಕ್ಕ, ಹಂಗಿದ್ರೆ ಮಾಡೋಣಂತ ನಡಿ. ನಾನು ಬಂದು ಕೈಗೂಡ್ತೀನಿ, ಇಬ್ರು ಮಾಡ್ಕೊಂಡು ತಿನ್ನೋಣಂತ ನಡಿ. ಬಾರವಾಗಿರ್ಜಿ, ಬಾ ಕುಂದ್ರ ಬಾ. ಒಲಿ ಹಚ್ಚೇನಿ, ಒಂದಿಟ್ಟು ಹಾಲು ಬಿಸಿಗಿಟ್ಟೇನಿ. ಮುಂಜಾನೆ ಒಂದಿಟ್ಟು ಹಾಲು ಕರೆದಿತ್ತಲ್ಲ, ಮತ್ತು ಮುಂಜಾನೆ ಬಿಸಿ ಮಾಡಿದ್ನಿ. ಈಗ ಮತ್ತು ಟೈಮ್ ಮಧ್ಯಾಹ್ನ ಅಂತಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಟನಂದ್ರೆ ಚಲೋ ಇರ್ತೈತೆ ಅಂತ ಕೆಡಂಗಿಲ್ಲ. ಆಮೇಲೆ ಕೆನಿನೂ ಭಾಳ ದಪ್ಪ ಬರ್ತೈತಿ. ಇದು ಸಣ್ಣಗೆ ನಾವು ಒಲಿ ಹಚ್ಚೇನಿ, ಇದು ಇಷ್ಟ ಇರಲಿ. ಈಗ ಮೊನ್ನೆ ಒಂದು ಸ್ವಲ್ಪ ಎಲ್ಲ ರೇಷನ್ ತರಿಸಿಟ್ಟಿದ್ನವ, ಆಟ ತರಿಸಿಟ್ಟಿದ್ನಿ. ಶೇಂಗಾನು ಐತಿ, ಆಮೇಲೆ ಮೈದಾ ಹಿಟ್ಟೂ ಐತಿ, ಬೆಲ್ಲನೂ ಐತಿ. ಇದಿಷ್ಟು ಇದ್ರೆ ಸಾಕಲ್ಲ, ಪಟ ಮಾಡ್ಕೊಂಬಿಡೋಣಂತ. ತಡಿವ, ಹಿಟ್ಟೊಂದು ಕಲಿಸ್ತೇನೆ ತಡಿ. ಯವ್ವ ಲಕ್ಷ್ಮಕ್ಕ, ನನ್ನಿಂದ ನಿಂಗೆ ಭಾಳ ತ್ರಾಸ ಬಿಟ್ಟೈತವ ಪಾಪ. ಸುಮ್ಮನೆ ನಾ ಏನೋ ಹಂಗೆ ಅಂದೆ, ನೀ ಹಂಗೆ ಮಾಡೋಕೆ ಶುರು ಮಾಡಿಬಿಟ್ಟು. ನಮ್ಮ ಮನೆಗೂ ಒಂದಿಟ್ಟು ಶೇಂಗಾ ಅದಾವೆ, ತೊಗೊಂಬರ್ಲೇನು ಲಕ್ಷ್ಮಕ್ಕ? ಒಂದಿಟ್ಟು ಜಾಸ್ತಿ ಮಾಡಿದ್ರೆ ಹುಡುಗರು ತಿಂತಾರೆ. ಮತ್ತು ತೊಗೊಂಬ ಅಂದರೆ ಹೋಗಿ ತೊಗೊಂಬಂದ್ಬಿಡ್ತೇನೆ ಈಗ.
ಅಯ್ಯಯ್ಯವ್ವ ಏನು ದೊಡ್ಡ ಬಗ್ಗೆ ಬದುಕ ಬ್ಯಾಡ ತರಿಸಿದ್ನಿ ಒಂದು 2 kg ಅಷ್ಟು ಶೇಂಗಾ. ಅಂದ್ರೆ ಮೊನ್ನೆ ನಾವು ಇದು ಹೊಲ್ದಾಗ ಹಾಕಿದ್ವಲ್ಲ ಅವು ಖಾಲಿ ಆಗಿಬಿಟ್ಟಿದ್ದು. ಒಂದು ಸ್ವಲ್ಪ ಹಾಕಿದ್ರ ಹೋದ ವರ್ಷವ್ರ, ಆಮೇಲೆ ಒಂದು ಸ್ವಲ್ಪ ಅಲ್ಲಿ ನಮ್ಮ ನಾದ್ನಿಗೆ ಅದು ಕೊಟ್ಟು ಕಳಿಸಿದ್ರಲ್ಲ, ಹಿಂಗಾಗಿ ಖಾಲಿ ಆಗಿಬಿಟ್ಟಿದ್ವು. ಈಗ ಒಂದು ಸ್ವಲ್ಪ ಒಂದು 2 kg ಅಷ್ಟು ತರಿಸೈತಿ. ಇರಲಿ ಬಿಡು, ಮತ್ತೇನು ತೊಗೊಂಬರ್ತಿದ್ವಿ, ಮತ್ತು ನೀ ಏನಾರ ಮಾಡಿದಾಗ ಬೇಕಿದ್ರೆ ನಂಗೆ ಕೊಡಂತಿ ಅಂತ. ಏನು ಹಿಂಗೆ ಹಂಚ್ಕೊಂಡು ತಿನ್ನೋದವ, ಅಕ್ಕ ತಂಗಿ ಇದ್ದಂಗೆ ಅದೇವಿ, ಹಿಂಗೆ ಹಂಚ್ಕೊಂಡು ತಿಂದ್ರೆ ನಮಗೂ ಚಲೋ ನಿಮಗೂ ಚಲೋ. ಹೌದಿಲ್ಲ? ಆಸರ ಬ್ಯಾಸ್ರಕ್ಕೆ ನಿಮ್ಮ ಮನೆಗೆ ಇಲ್ದಾಗ ನಮ್ಮ ಮನೆಯಾಗ, ನಮ್ಮ ಮನೆಗೆ ಇಲ್ದಾಗ ನಿಮ್ಮ ಮನೆಯಾಗ ಗಿರ್ಜಿ. ಇರಲಿ ಬಿಡು, ಅದೆಲ್ಲ ಯಾಕೆ ಬೇಸರ ಮಾಡ್ಕೊತಿದ್ದಿ. ತಡಿ, ನಾ ಇದೊಂದಿಟ್ಟು ಹಿಟ್ಟು ಕಲಿಸ್ತೇನೆ. ಇದೊಂದಿಟ್ಟು ಸಣ್ಣಗಿಟ್ಟೆ ಹಾಲು ಬಿಸಿ ಆಗಲಿ, ಪಟ 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 ಈಗ ಆಗ್ಬಿಡ್ತಾವ. ನಾವು ನಾ ತುಂಬ ಕೊಟ್ಟಂಗೆಲ್ಲ ನೀವೊಂದಿಟ್ಟು ನನಗೆ ಲಟ್ಟಿಸಿ ಕೊಟ್ಬಿಡು, ನಾ ಬೆಂಚ್ಬಿಡ್ತೀನಿ. ಇಂದಲ್ಲೇ ಚಹಾ ಮಾಡ್ತೀನಿ, ಮಸ್ತಂಗೆ ತಿಂದು ಕುಡಿಯೋಣ ಅಂತ. ತಡಿ, ಆಯ್ತು ತಗೋ ಲಕ್ಷ್ಮಕ್ಕ. ಹಂಗಿದ್ರೆ ಮಾಡೋಣಂತ ಬಾ. ಹಂಗಿದ್ರೆ ನನಗೂ ಹೊಟ್ಟೆ ಭಾಳ ಹಸ್ಬಿಟ್ಟೈತಿ ಅವ್ವ. ಮುಂಜಾನೆ ನಾನು ಅದ ಅನ್ನ ಒಗ್ಗರಣೆ ಇತ್ತ, ಇದು ನಿನ್ನೆ ರಾತ್ರಿ ಉಳ್ದಿದ್ದು ಅನ್ನ ಇನ್ನು ಕೆಟ್ಟು ಬಿಡ್ತೈತೆ ಅಂತೇಳಿ ಅದನ್ನ ಅನ್ನ ಒಗ್ಗರಣೆ ಹಾಕಿದ್ನೆ. ಈಗ ಅದನ್ನ ತಿಂದು ಬಂದಿದ್ದೆ ನೋಡಿ. ನಾನು ಹುಡುಗರು ಶಾಲೆಗೆ ಹೋದು, ನನ್ನ ಗಂಡನು ಹೋದ ಹೊಲಕ್ಕೆ. ನನ್ನ ಮತ್ತೆ ಒಬ್ಬೇಕೆ ಆಕಿಗೆ ಒಂದು 4 ರೊಟ್ಟಿ ಬಡದು ಆಕಿ ಪೂರ್ತಿ ಕಷ್ಟ ಮಾಡಿಟ್ಟು ಬಂದಿದ್ದು ಚೌಳಿಗೆ ಪಲ್ಯ ಅದು ತಿನ್ನಂತೇಳಿ. ಹಂಗೆ ಅಡ್ಡಾಡ್ಕೊಂತ ಬರ್ತೇನೆ, ಇಲ್ಲೇ ಲಕ್ಷ್ಮಕ್ಕನ ಮನೆಗೆ ಹೋಗಿ ಬರ್ತೇನೆ ಅಂತಲೇ ಹೇಳಿ ಬಂದಿದ್ನೇವ. ಇಲ್ಲಾಂದ್ರೆ ಬೊಂಬಡೆ ಹೊಡಿತಾಳೆ ನನ್ನ ಹೆಸರ್ಲೆ. ಹೋಗ್ಲಿ ನೋಡು, ಊರು ಅಡ್ಡಾಡ್ಕೊಂತ ಪಡಾಳೆ ಆರಿಸ್ಕೊಂತ ಅಂತ ಅನ್ಕಂಡು. ಹಂಗೆ ಬಿಡ ಗಿರ್ಜಿ ಅತ್ತಿಗಳು ಅಂದ್ರೆ ಗೊತ್ತಲ್ಲ ನನಗೆ. ಅವ್ರಿಗೆ ಒಟ್ಟು ಸ್ವಸ್ತರದ ಎಷ್ಟು ತುರುಬಾಡ ತುಪ್ಪ ಕುಡಿಸಿದ್ರು ಸ್ವಸ್ತರದ ಆಡ್ಕೊಳ್ಳೋ ಮಟ ಅವ್ರಿಗಂತೂ ತಿಂದಿದ್ದಾರ್ಗಂಗಿಲ್ಲವ. ಹೌದಿಲ್ಲ? ಹೋಗ್ಲಿ ಬಿಡು, ನೋಡುವ ಮಾಡ್ಕೊತ ಹಿಟ್ಟನ್ನು ಕಲಿಸಿಟ್ಟು ಚಲೋ ಆತ್ಬಿಡುವ ಲಕ್ಷ್ಮಕ್ಕ. ಮತ್ತು ಇದು ಶೇಂಗಾ ಏನು ಹುರಿದ ಇಟ್ಟಿದ್ದೇನು? ಎಲ್ಲ ರೆಡಿನ ಆಯ್ತವಾ ನಿಮ್ಮ ಮನ್ಯಾಗ? ಶೇಂಗಾ ಏನು ಹುರಿದಿಲ್ಲ ಏನಿಲ್ಲ? ಊನವಾಗಿರ್ಜಕ್ಕ ಶೇಂಗಾ ಅದು ಹುರ್ಕೊಂಡಿಟ್ಟಿದ್ನಿ. ಅಂದ್ರೆ ಮೊನ್ನೆ ನನ್ನ ಮಗಳು ಶೇಂಗಾ ತಂದ ತಕ್ಷಣ ಸ್ವಲ್ಪ ಹುರ್ಕೊಂಡು ತಿಂತೇನೆ ಅಂತಂದ್ಲ, ಅದಕ್ಕೆ ಹುರಿದಿಟ್ಟಿದ್ನೆ. ಹುರಿಯೋ ಕೈಲೇ ಒಂದಿಟ್ಟು ಜಾಸ್ತಿನೇ ಹುರಿದಿದ್ದೆ, ಚಟ್ನಿ ಪಟ್ನಿ ಮಾಡ್ಕೊಂಡ್ರೆ ಆಗ್ತೈತಂತೆ. ಆದರೆ ಇದು ಬೇರೆನೇ ಮಾಡ್ಕೊಳ ಅಂತೇವಿ ನಾವು. ಅದನ್ನ ಹುರಿದಿಟ್ಟಿದ್ನಿ, ಒಂದು ಈಟ್ ಬೆಲ್ಲ ಹಾಕಿ ತಿರುಗಿಸ್ಕೊಂಡು ಬಂದೇನಿ. ಅದನ್ನ ಮಾಡಿಬಿಡೋಣ ನಡಿ ಪಟ್. ನಾ ಗುಳ್ಳಿನೂ ಮಾಡಿಟ್ಟೇನಿ, ನೀ ಪಟ ನನಗೆ ಲಟ್ಟಿಸ್ಕೊಟ್ಟಿ ಅಂದ್ರೆ ನಾ ಪಟ ಹೆಂಚಿಟ್ಟು ಹಾಕ್ಬಿಡ್ತೇನೆ. ಆಯ್ತು ಹೇಳಿ ಲಕ್ಷ್ಮಕ್ಕ, ರೆಡಿ ಮಾಡಿಕೊಟ್ಟು ನನಗೆ. ನಾನು ಹಿಟ್ಟು ನಾ ಈಗ ಪಟ ನಿನಗೆ ಲಟ್ಟಿಸ್ಕೊಡ್ತೇನಂತ. ನೀನು ಹೆಂಚು ಮೇಲೆ ಹಾಕಿ ಬೇಯಿಸ್ಬಿಡವ. ತಡಿಯವ, ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ನಾವು ಹೇಳೋಣಂತ ಹೆಂಗೆ ನಾನು ಶೇಂಗಾ ಹೋಳ್ಗೆ ಮಾಡ್ತೇನಂತೇಳಿ. ಏನಿಲ್ರಿ ಫ್ರೆಂಡ್ಸ್, ಶೇಂಗಾ ಹೋಳ್ಗೆ ಮಾಡೋದಂತೂ ಭಾಳ ಅಂದ್ರೆ ಭಾಳ ಈಸಿ ಐತಿ. ಅದು ಹೆಂಗಪ್ಪ ಅಂದ್ರೆ, ಮೊದಲಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು, ಅದಕ್ಕೊಂದು ಸ್ವಲ್ಪ ಒಂದೆರಡು ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕಿದ್ನಂದ್ರೆ ಅದಕ್ಕೊಂದು ಅರ್ಧ ಗ್ಲಾಸಷ್ಟು ಚಿರೋಟಿ ರವೆ ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇಡ್ರಿ. ಭಾಳ ತೆಳು ಕಲಿಸ್ಬಾರ್ದು, ಇದು ಹೋಳ್ಗೆ ಥರ ಇದನ್ನು ಆಗಬಾರ್ದು. ಭಾಳ ಸ್ವಲ್ಪ ಗಟ್ಟಿನ ಕಲಿಸ್ರಿ. ನಾನು ಹೆಂಗೆ ಮಾಡ್ತೀನಿ ಅದನ್ನು ನಾನು ನಿಮ್ಗೆ ಹೇಳಾಕತ್ತೀನಿ. ಸ್ವಲ್ಪ ಗಟ್ಟಿನ ಕಲಿಸ್ರಿ, ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೇವಲ್ಲ ಹಂಗೆ ಕಲಿಸ್ರಿ. ಅದಾದಮೇಲೆ ಒಂದು ಕಡೆ ನೀವು ಶೇಂಗಾ ಚೆನ್ನಾಗಿ ಹುರ್ಕೋಬೇಕ್ರಿ. ಹುರ್ಕೊಂಡಾದ್ಮೇಲೆ ಅದ್ರದ್ದು ತಣ್ಣಗಾದ್ಮೇಲೆ ಸಿಪ್ಪಿ ಎಲ್ಲ ತೆಗೆದು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ, ಅದು ಮಿಕ್ಸಿ ಜೊತೆಗೇನೆ ಇದು ಶೇಂಗಾ ಜೊತೆಗೇನೆ ಬೆಲ್ಲ. 1 kg ನೀವು ಶೇಂಗಾ ತೊಗೊಂಡಿರಿ ಅಂತಂದರೆ ಒಂದು ಅರ್ಧ kg ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ರಿ. ಅದಾದಮೇಲೆ ಅದ್ರ ಜೊತೆಗೆ ಏಲಕ್ಕಿ ಹಾಕ್ರಿ, ಇಲ್ಲ ಏಲಕ್ಕಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರ್ ಹಾಕ್ರಿ. ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿರಿ, ಗಿರ್ರ್ ಅಂತ ಅನಿಸ್ರಿ. ಓಕೆನಾ? ಅದಾದಮೇಲೆ ಒಂದು ಬಾಣಲಿಗೆಲ್ಲ ಅದನ್ನು ನೀವು ತಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ. ಓಕೆ ರೀ? ಒಂದು ಸ್ವಲ್ಪ ಗ್ಲಾಸ್ಗೆ ಒಂದು 4-5 ಡ್ರಾಪ್ಸ್ ಅಂತಲೇ ಹೇಳ್ಬೋದು ರೀ. ಅಷ್ಟು ಹಾಕಿ ಅದನ್ನು ಚೆಂದಂಗೆ ಹಿಟ್ಟು ಕಲಿಸ್ಕೋರಿ. ಅದು ಹಿಟ್ಟು ಇದು ಗಟ್ಟಿ ಆಗುತ್ತೆ ರೀ. ಅದು ಕಲಸಿದ ತಕ್ಷಣ, ಯಾಕಂದ್ರೆ ಪುಡಿ ಇರ್ತೈತಲ್ರಿ ಅದು ಶೇಂಗಾದ, ಅದೊಂದು ಸ್ವಲ್ಪ ಗಟ್ಟಿ ಆಗ್ತೈತೆ ರೀ. ಗಟ್ಟಿ ಆದ ತಕ್ಷಣ ನೀವೇನು ಮಾಡ್ತೀರಿ, ಈಗ ಹೋಳ್ಗೆ ನಾವು ಹೆಂಗೆ ಮಾಡ್ತೀವಿ ರೀ, ಅದನ್ನು ತುಂಬಿ ಹಿಟ್ಟೊಳಗೆ ತುಂಬಿ ಹಿಟ್ಟೊಂದು ಸ್ವಲ್ಪ ಲಟ್ಟಿಸ್ರಿ. ಅದು ಹೂರ್ಣ ಅದ್ರೊಳಗೆ ಇಡ್ರಿ, ಇಟ್ಟು ಅದನ್ನು ಚೆನ್ನಾಗಿ ಲಟ್ಟಿಸಾದ್ಮೇಲೆ ಎರಡೂ ಕಡೆ ಚೆನ್ನಾಗಿ ತವಿ ಮೇಲೆ ಬೆನ್ಸ್ಬಿಡ್ರಿ. ನೋಡ್ರಿ, ನೆನ್ಪಿಟ್ಕೋರಿ, ಬೆನ್ಸೋವಾಗ ಒಂದು ಚೂರು ಕೂಡ ಎಣ್ಣೆ ಆತ ತುಪ್ಪ ಆತ ಏನು ಹಚ್ಚಕ್ಕೆ ಹೋಗ್ಬೇಡ್ರಿ. ಹಂಗನ ಬೆನ್ಸ್ರಿ, ಇಲ್ಲಾಂದ್ರೆ ಅದು ನೀರು ಬಿಡೋ ಚಾನ್ಸಸ್ ಇರ್ತೈತೆ ರೀ, ತವಿಗೆಲ್ಲ ಅಂಟ್ಕೊಂಡ್ಬಿಡ್ತೈತೆ ರೀ. ತಿಳಿತ್ರಿ, ಹಂಗೆ ಬೆನ್ಸಾದ್ಮೇಲೆ ಅದ್ರ ಮೇಲೆ ಬೇಕಿದ್ರೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ನಮ್ಮ ಉತ್ತರ ಕರ್ನಾಟಕ ಒಳಗಂತೂ ಫುಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಶೇಂಗಾ ಹೋಳ್ಗೆ. ಒನ್ ಟೈಮ್ ಮಾಡ್ಕೊಂಡು ನೀವು ಖಂಡಿತ ನನಗೆ ಹೇಳ್ರಿ ಹೆಂಗೆ ಅನ್ಸುತ್ತೆ ಅಂತೇಳಿ. ಅದು ನೋಡಿ ಲಕ್ಷ್ಮಕ್ಕ, ಮಾತಾಡ್ಕೊಂತ ಎಲ್ಲ ಶೇಂಗಾ ಹೋಳ್ಗಿನ ಆಗ್ಬಿಟ್ಟು
ಇದು ಲಾಸ್ಟ್ ಐತೆ ನೋಡಿದು ಆತ ಇದೊಂದು ಹಾಕಿ ತೆಗೆದು ಬಿಡುವ ಅದನ್ನು. ಆತ ಎಳವಾಗಿರ್ಜವ ಇದೊಂದು ಆತಂದ್ರೆ ಆತ ಚಾ ಇಟ್ಬಿಡ್ತೇನೆ ತಡಿ. ತಿನ್ನವ ಗಿರ್ಜವ ತಿನ್ನ, ತುಪ್ಪ ಹಚ್ಕೊಂಡು ತಿನ್ನ. ಎಷ್ಟು ಮಸ್ತಾಗ್ಯಾವ ನೋಡು, ಬಾಯಾಗ ಇಟ್ಟರೆ ಕರಗಾಕತ್ತಾವ. ತಿನ್ನು ನೋಡು ಗಿರ್ಜಿ ಹೆಂಗಾಗ್ಯಾವ ಅಂತೇಳಿ ಹೇಳಿ ನನಗೆ. ಓನ ಲಕ್ಷ್ಮಕ್ಕ ತಿಂತೇನೆ, ನೋಡಿದ್ರೆ ಬಾಯಾಗ ನೀರು ಬರಾಕತ್ತಾವ. ಯವ್ವ ತಿಂತೇನೆ ತಡಿ, ತುಪ್ಪ ಹಚ್ಕೊಂಡು ತಿಂತೇನೆ ಒಂದು ಸ್ವಲ್ಪ. ಲಕ್ಷ್ಮಕ್ಕ ಬಾಯಾಗ ಇಟ್ಟರೆ ಕರಗಾತಾವಲ್ಲ ಲಕ್ಷ್ಮಕ್ಕ, ಮಸ್ತಾಗ್ಯಾವ. ಅವ್ನು ಯಾವನ ಬಂದಿದ್ದು ನಾವು 5 ರೂಪಾಯಿಗೊಂದು ಮಾರ್ಕೊಂತ, ಅವು ಹೆಂಗಿದ್ವು ನಾನಂತೂ ತಿಂದಿಲ್ಲ. ಮಸ್ತ್ ಅಂದ್ರೆ ಮಸ್ತಾಗ್ಯಾವ ಲಕ್ಷ್ಮಕ್ಕ, ಬಾಯಾಗ ಇಟ್ಟರೆ ಕರಗಾಕತ್ತಾವ ನೋಡ. ತಿನ್ನ ನೀನು, ಮಸ್ತಾಗ್ಯಾವ ನೋಡು. ಹೌದಾ, ಅಷ್ಟು ಚಲೋ ಆಗ್ಯಾವ ನೋಡೋನ್ ತಡಿವಾ ಗಿರ್ಜಿ. ಹೆಂಗಿದ್ರೆ ನಾನು ಒಂದಿಟ್ಟು ತಿಂದು ನೋಡ್ತೇನೆ. ಹೌದಲ್ಲೇ ಗಿರ್ಜಿ, ಅಪ್ಪ ಬಾಯಾಗ ಇಟ್ಟರೆ ಕರಗಾಕತ್ತಾವ ನೋಡವ. ಅದು ಎಲ್ಲ ಕರೆಕ್ಟ್ ಆಗೈತಿ. ಮಸ್ತಾಗೈತಿ ನೋಡವ. ಭಾರಿ ಮಸ್ತಾಗೈತಿ. ತಿನ್ನ, ಇನ್ನೊಂದು ಆಡ್ಬೇಕಂದ್ರೆ ತಗೋ ತಿನ್ನ. ಮಸ್ತಾಗೈತಿ, ತಿನ್ನ. ಚಹಾ ಸೋಸ್ತೇನೆ ತಡಿವಾ. ಯವ್ವ ಲಕ್ಷ್ಮಕ್ಕ ಎಷ್ಟು ಮಸ್ತ್ ಮಾಡಿಯವ್ವ. ಚಾರ ಅಲ್ಲ, ಆಮೇಲೆ ಏಲಕ್ಕಿ ಜಜ್ಜಾಕಿ ಏನ ಭಾಳ ಮಸ್ತಾಗಿತ್ತು ನೋಡುವ. ಹೊಟ್ಟೆಲ್ಕಿಂತನೂ ಮಸ್ತಾಗಿತ್ತು ನೋಡು. ಆಕಳದ ಹಾಲಲ್ಲ ಭಾರಿ ರುಚಿ ಆಗ್ತೈತವ ಚಾರ. ಮಸ್ತಾಗೈತೆ ನೋಡು. ಅವ್ನು ಬಂದು ಹೋಗಿದ್ದಕ್ಕೂ ನಾವು ಮಾಡ್ಕೊಂಡು ತಿಂದಿದ್ದಕ್ಕೂ ಯಪ್ಪ ಮಸ್ತಾಗೈತೆ ನೋಡುವ ಲಕ್ಷ್ಮಕ್ಕ. ಈಗ ಮಧ್ಯಾಹ್ನ ಅಂತೂ ಊಟನ ಬೇಡ ನೋಡಿ. ಹೌದಾ ಗಿರ್ಜಿ, ಚಲೋ ಆಗೈತೆ. ಕುಡಿವಾ ಕುಡಿ, ನಾನು ಕುಡಿತೇನೆ ನೋಡಿಗ. ಮಸ್ತಾಗೈತ್ಲಿ, ಮಸ್ತಾಗೈತಿ. ಆಕಳ ಹಾಲಲ್ಲ ರುಚಿನ ಆಗ್ತೈತ್ಲಿ. ಅದ್ರಾಗ ಬೇರೆ ಸ್ವಲ್ಪ ನಾವು ನೀರು ಗೀರು ಏನು ಮಿಕ್ಸ್ ಮಾಡಂಗಿಲ್ಲಲ್ಲ. ಭಾರಿ ಮಸ್ತಾಗೈತಿ. ಹೋಗು ಒಂದು 4 ಒಯ್ಯಿ, ನಿಮ್ಮ ಮನೆಯವರು ನಿಮ್ಮ ಅತ್ತಿಗದು ಒಂದೊಂದು ಕೊಡು, ತಿಂತಾರ. ಕುಂದ್ರಿ, ಈಗ ಊಟಕ್ಕೆ ಹೋಗ್ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಕುಂದ್ರೆ. ಈಗ ಮಧ್ಯಾಹ್ನ ಎಲ್ಲವ, ನನಗೂ ಊಟನ ಬೇಡ. ನೋಡೋಣ, ನಮ್ಮ ಅತ್ತಿನೂ ಅಲ್ಲಿ ಊರಿಗೆ ಹೋಗ್ಯಾರವ. ನೋಡೋಣ ಯಾವಾಗ ಬರ್ತಾರ, ಬರಲಿ. ಅವರು ಬಂದ ಮೇಲೆ ಮತ್ತೆ ಬೇಕಿದ್ರೆ ಮಾಡಿದ್ರೆ ಆತ. ಎಲ್ಲರಿಗೂ ಧನ್ಯವಾದ ರೀ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಇವತ್ತು ನೋಡ್ರಿ ನಾವು ಈ ಥರ ಮಧ್ಯಾಹ್ನ ನಾವು ಟೈಮ್ ಕಳೆದೇವಿ. ನಿಮಗೆಲ್ಲರಿಗೂ ಹೆಂಗೆ ಅನ್ಸಿತ್ತು ಆ್ಯಂಡ್ ಈ ವಿಡಿಯೋ ಎಲ್ಲ ಹೆಂಗೆ ಅನ್ಸಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಮತ್ತು ಯಾವ ಥರ ಎಲ್ಲ ವಿಡಿಯೋ ನಿಮಗೆ ಯಾವ ಥರ ಎಲ್ಲ ಕತೆ ಬೇಕಂತೇಳಿ ನೀವು ನೋಡೋಕೆ ಇಷ್ಟಪಡ್ತೀರಲ್ಲ, ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾ ಖಂಡಿತ ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಫಸ್ಟ್ ವಿಡಿಯೋ ಇದು ನಂದು ಅನಿಮೇಷನ್ ವಿಡಿಯೋ. ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.